ಇಲ್ಲಿ रुको जरा सबर करो ಆಕ್ಸಿಡೆಂಟ್ ನೋಡೋಣ ಅಂದ್ರೆ ಇದು ಯಾವ್ದು ಆಂಕರ್ ಅನುಶ್ರೀ ಕಾಣ್ತವ್ರೆ. ವೆರಿ ಸ್ಯಾಡ್. ಬಾಲ್ ನೀನು ವಿನ್ ಮಾಡಿದ್ರೆ ನಿಂಗೆ 1,000 ಕೊಡ್ತೀನಿ. ಬ್ರೋ ಸಾಲಾಗಿ ಶೂಟಿಂಗ್ ಇದು. ಹಾಯ್ ಗೌರಿ, ಬಿಗ್ ಫ್ಯಾನ್. ಏನ್ ಮಾಡ್ತೀನಿ ನೀನು? ಬಟ್ಟೆ ಹಾಕಕ್ ಹೋಗಿ ಇವ್ರಿಬ್ರು ಎಷ್ಟೋ ತಾಯಿ ಏನ್ ಮಾಡ್ತಾರಣ? ಏನೋ ಮಾಡ್ತಾವ್ರೆ. ತೆಗಿ. ಏನ್ರ ಮಾಡ್ತಾ ಇದೀರಾ? ನಾವಿವತ್ತು ಮೈಸೂರಿಂದ ಬೆಂಗಳೂರಿಗೆ ಕ್ರಿಕೆಟ್ ಮ್ಯಾಚ್ ಆಡಕ್ ಹೋಗ್ತಾ ಇದೀವಿ. ಹೈವೇನಲ್ಲಿ ಹೋಗ್ತಾ ನಮ್ಗೆ 1111 ನಂಬರ್ ಕಾಣಿಸ್ತು. ಜೊತೆಗೆ ಮೀಟರ್ ನೋಡಿದ್ರೆ 6666 ಆಗ್ಬಿಟ್ಟಿದೆ. ಇದ್ ನೋಡ್ದಾಗ್ಲೇ ನಮ್ಗೆ ಗೊತ್ತಾಯ್ತು ಗುರು, ಇವತ್ತು ಮ್ಯಾಚ್ ಫುಲ್ ಬರೀ ಸಿಕ್ಸರ್ಗಳೇ ಅಂತ. ನಾನೇನಾರು ಆಡಿದಿದ್ರೆ ಎದ್ರುಕೋತಿದ್ರಲ್ಲ. ನಿಮ್ಮನೇಲಿ 2 ನಾಯಿ ಇದೆಯಾ? 2 ಹಸ್ಕಿ, 2 ಪರ್ಷಿಯನ್. ಹಾಯ್ ಗಂಡ ಏನ ನೋಡು. ಯಾರಪ್ಪನ ಮನೆ ಸೊತ್ತು ಅಲ್ಲ, ಟ್ಯಾಲೆಂಟ್ ಇದ್ದವ್ನು ಗೆಲ್ತಾನೆ. ನೋಡು ಮಗ, ಚಾಲೆಂಜ್ ಗೆಲ್ತೀನಿ ಅನ್ನೋಜಿದ್ದು ಎಷ್ಟೇ ತುಳಿದ್ರು ಬರ್ತೀನಿ ಎದ್ದು, ಸೋತಿ ಜಾಗದಿಂದ ಗೆದ್ದು ಪ್ರೀತಿಯಿಂದ ಬಂತು ಮದ್ದು. ನನ್ಗೋಸ್ಕರ ಏನ್ ಹಂಗ್ ನೋಡ್ತಾ ಇದೀರಾ? ಶಾಕ್ ಆಯ್ತಾ? ಹೆವನ್ ಸ್ಟೇಸ್. ಹೆವನ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ ಅವರು, ಇವ್ರೇನೋ ಹೇಳ್ತಾ ಇದ್ರು. ಸ್ವರ್ಗ ಇದೆ, ಇಬ್ರು ಇರ್ತಾರಂತೆ ಹುಡುಗ ಹುಡುಗಿ, ಅದಕ್ಕೆ ಸ್ವರ್ಗ. ಅದ್ ನರ್ಕ ಬ್ರೋ, ಹುಡುಗ ಹುಡುಗಿ ಒಟ್ಟಿಗೆ ಇತ್ತು ಅಂತ. ನೋ ಕಾಮೆಂಟ್ಸ್. ಸ್ಟೂಡೆಂಟ್ ಐಡಿ ಇಟ್ಕೊಂಡು ಯಾಕೆ ಬ್ರೋ ಓಡಾಡ್ತಾ ಇದ್ದೀರಾ? ಕಾಲೇಜ್ ಡೈರೆಕ್ಟ್ ಆಗಿ ಬಂದೆ. ನೋಡಿ, ಸ್ಟೂಡೆಂಟ್ ಐಡಿ ಇದ್ರೆ 20% ಆಫರ್. ಫ್ಯಾನ್ಸ್ ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಪವನ್ ಸಾಧಕ್ಕು ಪವರ್ ರ್ಯಾಡು, ಇಲ್ಲಿ ಪವರ್ ರ್ಯಾಡ್ ಪವನ್ ಸಾಧಕ್ಕು, ಇಲ್ಲಿ ಪವರ್ ರ್ಯಾಡು ಪವನ್ ಸಾಧಕ್ಕು. ಫುಲ್ಲು ಅಭಿಮಾನಿ ದೇವ್ರುಗಳು. ನಾವು ಒಂದು ಬರಿಬೇಕಿತ್ತು, ನಾವೆಲ್ಲ ಬರ್ದಿದ್ದೀವಿ. ಎತ್ತಿ ಟೂಲ್ಸ್ ಎತ್ತಿ. ಬಡಿಯೋಣ ಇವತ್ತು ಚೆನ್ನಾಗಿ. ನಮ್ ಗಾಡಿ ನಮ್ಗಿನ್ ಮುಂಚೆ ಬಂದ್ಬಿಟ್ಟಿದೆ. ಕಾಲೇಜ್ಗೆ ಕೆಲ್ಸಕ್ಕೆ ಲೇಟ್ ಆಗಿ ಹೋಗೋ ನಾವುಗಳು ಕ್ರಿಕೆಟ್ ಆಡಕ್ಕೆ 1 ಗಂಟೆ ಮುಂಚೆನೆ ಹೋಗ್ಬಿಟ್ಟಿದ್ವಿ. ಆಟ ಆಡಕ್ ಬಂದ್ಮೇಲೆ ಸುಮ್ನೆ ಕೂರಕ್ ಆಗಲ್ವಲ್ಲ ಗುರು, ಅದಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಿದ್ವಿ. ಹಂಗೆ ನಮ್ ಟೀಮ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನೋಡಿ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಆಲ್ ರೌಂಡರ್. ಸೊ ಸಂತೋಷ್ ಫ್ರಮ್ ಮೈಸೂರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂಡ್ ಲೆಗ್ ಸ್ಪಿನ್ನರ್. ನನ್ನ ಹೆಸರು ಚಾರ್ಲಿ, ನಾನು ಸ್ಪಿನ್ ಮಾಡ್ತೀನಿ, ಜಾಸ್ತಿ ವೈಡ್ ಆಗುತ್ತೆ ಅಷ್ಟೇ. ದಿಸ್ ಇಸ್ ಪವನ್ ಸಾಧಕ್, ಸ್ಟ್ರೈಟ್ ಕಿಂಗ್ ಮಾವ. ಒಳ್ಳೆ ಬೌಲರ್, ಸ್ವಲ್ಪ ಒಂದ್ ತಕ್ಕ ಮಟ್ಟಕ್ಕೆ ಬ್ಯಾಟ್ಸ್ಮನ್. ಬಾಲ್ ಎಸಿ ಅಂತಂದ್ರೆ ನಾವು ಲಗೋರಿ ತರನೇ ಎಸಿತಾ ಇದ್ದು. ನನ್ಗೆ ಮ್ಯಾಟ್ರ್ ಗೊತ್ತಿಲ್ಲ ಇಲ್ಲಿ ಏನು ಅಂತ. ನಾನೇ ಸ್ಪಾನ್ಸರ್ಶಿಪ್, ನಾನೇ ಕ್ಯಾಪ್ಟನು. ಟೀಮ್ ಪವರ್ ಆ್ಯಡ್ ವರ್ಸಸ್ ಟೀಮ್ ಸೂಪರ್ ಬ್ಲಡ್ ಇವತ್ತು ಆಡಕ್ ಬಂದಿದ್ದೀವಿ. ಮ್ಯೂಸಿಕ್ ಧೋನಿದು ಜರ್ಸಿ ಬ್ರೋ, ವಿರಾಟ್ ಕೊಹ್ಲಿದು ಬ್ಯಾಟು ಬ್ರೋ, ವಿಷ್ಣುವಿನ ತಾಳ್ಮೆ, ನರಸಿಂಹನ ಕೋಪ. ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲಿಕ್. ಮ್ಯಾಚಿಂಗ್ ಮ್ಯಾಚ್ SG ಲೋ ಕ್ರಿಕೆಟ್ ಕಣೋ, ಕ್ರಿಕೆಟ್ ಪ್ಯಾಂಟ್ ಇದು. 2 ಮ್ಯಾಚ್ಗೆ ಅಂತಾನೆ ತಗೊಂಡಿದ್ ನಾವು. ಇದು ವಿರಾಟ್ ಕೊಹ್ಲಿದು ಸಿಗ್ನೇಚರ್ ಇದೆ. ಜೊತೆಗೆ ಹ್ಯಾಂಡ್ ಗ್ರಿಪ್ ನೋಡಿ, IPL ಅಲ್ಲಿ ವಿರಾಟ್ ಕೊಹ್ಲಿ ಯೂಸ್ ಮಾಡಿದ್ದು ಸೇಮ್ ಕಲರ್ ಹ್ಯಾಂಡ್ ಗ್ರಿಪ್. ಫ್ಲಾಶ್ ಬ್ಯಾಕ್. ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ನನ್ನ ಕ್ರಿಕೆಟ್ ಬ್ಯಾಟ್ ಸಿಕ್ತು. ಇದು ತುಂಬಾ ಹಳೇದಾಗ್ಬಿಟ್ಟಿದೆ. ಮತ್ತೆ ಇದಕ್ಕೆ ಸ್ಟಿಕ್ಕರಿಂಗ್ ಮಾಡಿಸಿ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡ್ಬೇಕು. ಇವತ್ತು ನಾವು ಬ್ಯಾಟ್ ಎತ್ಕೊಂಡು ರಘುವೀರ್ ಸ್ಪೋರ್ಟ್ಸ್ ಬಂದಿದೀವಿ. ಇಲ್ಲಿ ನೋಡಿ, ತರಾವರಿ ಗ್ರಿಪ್ಸ್ ಗಳಿದೆ, ಬ್ಯಾಟ್ ಸ್ಟಿಕ್ಕರ್ಸ್ ಗಳಿದೆ, ಹೊಸ ಬ್ಯಾಟ್ ಗಳಿದೆ. ಇದನ್ನೆಲ್ಲ ನೋಡಿದ್ರೆ ತಗೊಳ್ಳೋಣ ಅಂತ ಮನ್ಸಾಗುತ್ತೆ. ಆದ್ರೆ ಇವಾಗ ಬೇಡ, ಇರೋ ಹಳೆ ಬ್ಯಾಟ್ ನ ರಿಪೇರಿ ಮಾಡ್ಸೋಣ. ನಾನು ಚೂಸ್ ಮಾಡಿದ್ದು MRF ಸ್ಟಿಕ್ಕರ್. ಇದನ್ನ ಮುಂಚೆ ಸಚಿನ್, ಲಾರಾ ಯೂಸ್ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿಂದನೂ ನನಗೆ ಇದ್ರ ಮೇಲೆ ಲವ್ ಆಗಿತ್ತು. ಇವಾಗ ವಿರಾಟ್ ಕೊಹ್ಲಿ ಯೂಸ್ ಮಾಡ್ತಾ ಇದಾರೆ. ಫ್ಲಾಶ್ ಬ್ಯಾಕ್. ಆ ಬ್ಯಾಟ್ ತೋರ್ಸೋ. ಬ್ಯಾಟ್ ಇಡಿಂಗ್ ಪಕ್ಕ. ಇದು ಲೀಗಲ್ ಸೈಜು ಲೆದರ್ ಬ್ಯಾಟ್. ಇದು ಟರ್ಫಲ್ ಆಡಕ್ಕೆ ಹುಡುಗರು ತಗೊಳ್ಳುವಂತ ದೊಡ್ಡ ಬ್ಯಾಟ್. ಆ ಬ್ಯಾಟು ಈ ಬ್ಯಾಟು ಅಂತೆಲ್ಲ ಆಡೋನು ಇಂಥ ಬ್ಯಾಟಲ್ಲಿ ಬೇಕಾದ್ರೂ ಆಡ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ನೋಡಿ ಹಿಂಗ್ ಮಾಡ್ತಿದ್ದಾನೆ. ಹೆಂಗೆ ಹಿಂಗೆ ಆ ತರ ಮಾಡಕ್ಕೆ 2 ಬಾಲ್ ಇರ್ಬೇಕು. ಇವನು ಬ್ಯಾಡ್ಮಿಂಟನ್ ಪ್ಲೇಯರ್, ಬಾಲ್ಸ್ ಗಿಂತ ಕಾಕ್ಸ್ ಜೊತೆ ಚೆನ್ನಾಗಿ ಆಡ್ತಾನೆ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಚೀಟಿಂಗ್ ಕರ್ತಾ ಇತ್ತು. ಕೊಳ್ಳೇಗಾಲದವರು ಓಡಿ ಹಾಕೋರು, ಪಾಟ್ನ ಮಾಡೋರು. ಫೀಲ್ಡಿಂಗು, ಕೀಪಿಂಗು, ಬೌಲಿಂಗು ಎಲ್ಲ ಪ್ರಾಕ್ಟೀಸ್ ಮಾಡೋಷ್ಟರಲ್ಲಿ ನಮ್ಮ ಆಪೋಸಿಷನ್ ಪಾರ್ಟಿ ಅವ್ರು ಬಂದ್ರು. ವಾವ್, ಏನ್ ಟೀಮ್ ಇದು, ಹಿಂಗ್ ಬಂದ್ಬಿಟ್ಟಿದೀರಾ ಎಲ್ಲ. ಏನು ಹೊಡೆದಾಟ ಕರ್ಕೊಂಡ್ ಬಂದಿದ್ದೀರಾ ನೀವು? ನಾವೇ ಕ್ರಿಕೆಟ್ ಆಡಕ್ ಮೈಸೂರಿಂದ ಬಂದಿದೀವಲ್ಲ ಅಂತ ಅನ್ಕೋತಿದ್ರೆ, ಇವರು 1 ಮ್ಯಾಚ್ ಆಡೋದಕ್ಕೆ ಹುಬ್ಳಿ, ಧಾರವಾಡ, ಬಿಜಾಪುರ, ಗೋಕಾಕಿಂದೆಲ್ಲ ಬಂದಿದ್ದಾರೆ ಗುರು. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸರ್ DC RCB, ರೈಟ್ ಹ್ಯಾಂಡ್ ಬ್ಯಾಟಿಂಗು, ಬಾಲಿಂಗ್ ಥ್ರೋ. ಹೆಸರು ನಿಮ್ದು? ಹೆಸರು ಆದರ್ಶ್ ಅಂತ. ಆದರ್ಶ್ ಪೊಸಿಷನ್ ಗೊತ್ತಿಲ್ಲ, ಗೊತ್ತಿಲ್ಲ. ವರುಣ್ ಅರುಣ್ ಸರ್ ಅರುಣ್ ಅಂತ ಹೇಳಿ ನಡ ಹಿಡ್ಕೊಂಡೈತಿ ನೋಡಲ್ಲ. ರಾಘು ಅಂತ, ರಾಹುಲ್ ಅಂತ. ಬ್ಯಾಟಿಂಗ್ ಅಷ್ಟಕ್ಕೆ ಬರುತ್ತೆ, ಬಾಲಿಂಗ್ ಥ್ರೋ.
ನಮ್ದು ಅಷ್ಟೇ ಫುಲ್ ಥ್ರೋ. ಇನ್ನ ನಮ್ಮ ಟೀಮ್ ಇನ್ನ ಮೇನ್ ಪ್ಲೇಯರ್ಸಿಗೆ ಬಂದು ನೋಡ್ರಿ. ನಮ್ಮ ಹೆಸರು ಅಭಿಷೇಕ್ ಅಂತ. ಏನ್ ಮಾಡ್ತೀರಾ? ಬಾಲಿಂಗ್ ಮಾಡ್ತೀರಾ, ಬ್ಯಾಟಿಂಗ್ ಊಟ ಮಾಡ್ತೀರಾ? ಆಲ್ರೌಂಡರ್. ಬಸ್ಸು ಅಂತ ಹೇಳಿರಿ, ಹುಬ್ಳಿಯಿಂದ ಬಂದೇವ್ರಿ. ಒಳ್ಳೆ PVC ಪೈಪ್ ತರ ಆದರ್ಶ್ ಭಾಯ್, ರಾಹುಲ್ ಭಾಯ್ ಹಾಡು ಕೇಳಿರಿ ಇವ್ರದ್ದು ಟ್ರೆಂಡ್ ಅವ್ರ ಸಿಂಗರ್ ಅವರು. ನೋಡಿ ಇವರೆಲ್ಲ ಕ್ಯಾಮ್ರಾಮನ್ DC ಅವ್ರ ಕಡೆ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ವಿಡಿಯೋ ಮಾತ್ರ ಚೆನ್ನಾಗಿ ತೋರಿಸ್ತಾರೆ, ನಮ್ದೇನು ಚೆನ್ನಾಗಿ ತೋರಿಸೋದಿಲ್ಲ. ಒಳಗಡೆ ವಿಜಯ್ ಮಲ್ಯನ್ ಹಾಕ ಬಂದ್ಬಿಡೋದಲ್ವಾ, ಅದೊಂದು ಮಿಸ್ ಆಯ್ತು. ಧೋನಿ ಕ್ಯಾಮ್ರಾ ಕಣೋ, ಇದೇ ಥರ್ಡ್ ಅಂಪೈರ್. ಟೇಲ್ಸ್ ಬ್ಯಾಟಿಂಗ್. RCBನು ಫೀಲ್ಡಿಂಗ್ ತಗೊಂಡಿದ್ರು ಫೈನಲ್ ಅಲ್ಲಿ, ಅದೇ ತರ ನಾವು ಫೀಲ್ಡಿಂಗ್ ತಗೊಂಡಿದೀವಿ ಈ ಸತಿ. ಕಪ್ ನಮ್ದೇ. ಎಲ್ಲ ಕೂಲಾಗಿ ಆಡಿ ಅವ್ರು ನೋಡಕ್ ಹಂಗಿರ್ಬೋದು, ನಾವು ನೋಡಕ್ ಹಿಂಗಿರ್ಬೋದು, ಬಟ್ ಗೇಮ್ ಪ್ಲಾನ್ ಅಂತೀವಲ್ಲ ಅದು ಕ್ಲೀನಾಗಿ ಮಾಡ್ಕೊಡಿ. ಪೀಸಾಗಾರಣ ಕೀರ್ತಿ ದೊಡ್ಡದು. ನಮ್ಮ ಮ್ಯಾಚು ಗೆಲ್ಲೋದಕ್ಕೆ ಸೋಲೋದಕ್ಕೆ ಆಡ್ತಾ ಇಲ್ಲ, ಖುಷಿಗೋಸ್ಕರ ಆಡ್ತಾ ಇರೋದು. ಬಟ್ ಅವ್ರು ಗೆಲ್ಬಾರ್ದು ಅಷ್ಟೇ. 1 hour ವೆಯ್ಟ್ ಮಾಡಿದ್ಮೇಲೆ ಟರ್ಫ್ ಒಳಗಡೆ ಇನ್ನೇನ್ ಎಂಟ್ರಿ ಸಿಕ್ತಲ್ಲ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಆಡ್ತಿದ್ದವರು ಟರ್ಫ್ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನಾವ್ ಇನ್ನೂ ಒಂದು 15 ನಿಮಿಷ ಎಕ್ಸ್ಟ್ರಾ ವೆಯ್ಟ್ ಮಾಡಿದ್ದಾಯ್ತು. ಇದು ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ಚು, ಮಿನಿಮಮ್ ಅಂದ್ರೆ 100 ರನ್ ಹೊಡಿಬೋದು 10 ಓವರ್ಗೆ. ಫುಲ್ ಸ್ವಲ್ಪ ದಾರಗಿರ ಎಲ್ಲ ಬಿದ್ದಿದೆ. 7 ಓವರ್ಗೆ 46 ಹೊಡೆದವ್ರೆ, 47 ಹೊಡಿಬೇಕು. ಓಕೆ, ನಮ್ಮ ದಾಂಡಿಗರಾದ KV ಮತ್ತು ಸಂತು ಕೊರಗ್ತಿದ್ಯಲ್ಲೋ, ಗೆಲ್ಬೇಕು ಕಣೋ. ಅರ್ಧ ಪಿಚ್ಗೆ ಹೊಂಟೋಯ್ತಾನಲ್ಲ ಇವನು, ಬಾಲ್ ಟಚ್ ಮಾಡಿ. ಒಳ್ಳೆಗಾದವರು ನೋಡಿ ಹಾಕೋರು, ಪಾಠ ಮಾಡೋರು. 1 hour ಕೊರಗದ ಕುತ್ಕೊಂಡು ಬ್ಯಾಟಿಂಗ್ಗೋಸ್ಕರ ನಮ್ಮ ಕ್ಯಾಪ್ಟನ್ ಆಟನ ಆಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಈಗ ಸರ್ ಏನ್ ನೋಡಿದ್ರಿ? ಸಿಕ್ಸ್ ಹೊಡೆದ್ರು. ಒಳ್ಳೆ ಮ್ಯಾಚ್ ಆಡ್ತಾ ಇದೀವಿ, ಹಿಂಗೆ ಕಂಟಿನ್ಯೂ ಮಾಡಿ. 1 6 ಹೊಡೆಯ ನೋಡೋಣ. ವಾವ್! If you think you are bad, I am your dad. ಔಟ್ ನೈಸ್. ಬ್ರೋ ಏನಂತೀರಾ ಈ ಕ್ರಿಕೆಟ್ ಬಗ್ಗೆ? ಕ್ರೇಜಿ ಆಗಿದೆ. ನಮ್ದು ಸ್ವಲ್ಪ ಟೀಮು 30+ ಆಗ್ಬಿಟ್ಟೈತೆ. ನಮ್ಗಿನ್ನೂ ಸ್ವಲ್ಪ ಹಾಕೊಡೋಣ ಅಂತ ಹೇಳಿ ನೆಕ್ಸ್ಟ್ ಟೈಮ್. ಬಟ್ ಮಜಾ ಇದೆ, ಸಖತ್ ಮಜಾ ಇದೆ. ಟೈರಿಂಗ್ ಆದ್ರೆ ಸಿಕ್ಕಾಬಿಟ್ಟೆ. ಈ ಬ್ಯಾಟ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ. ಇದು ಆಕ್ಚುಲಿ ಲೀಗಲ್ ಸೈಜ್ ಬ್ಯಾಟ್. ನಮ್ಮ ಹುಡುಗರೆಲ್ಲ ಇವಾಗ ಟರ್ಫ್ ಆಡಕ್ಕೆ ಈ ತರ ದೊಡ್ಡ ಬ್ಯಾಟ್ ಗಳನ್ನ ತಗೋತಾರೆ. ಆದ್ರೆ ನನಗೆ 15 ವರ್ಷದಿಂದ ಈ ಲೆದರ್ ಬ್ಯಾಟ್ ನ ಯೂಸ್ ಮಾಡಿ ಈ ತರ ದೊಡ್ಡ ಬ್ಯಾಟ್ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಮನ್ಸೇ ಆಗೋದಿಲ್ಲ ಗುರು. ಜೊತೆಗೆ ನಾವೆಲ್ಲ ದೊಡ್ಡ ಗ್ರೌಂಡ್ ಅಲ್ಲಿ ಆಡ್ದವ್ರು, ಎಲ್ಲಂದ್ರಲ್ಲಿ ಹೊಡೆಯೋ ಅಂತ ಚಾನ್ಸಸ್ ಇರ್ತಿತ್ತು. ಆದ್ರೆ ಇವಾಗ ಸೀದಾ ಮಾತ್ರ 6 ಹೊಡಿಬೇಕು. ನಾರ್ಮಲ್ ಕ್ರಿಕೆಟ್ ಆಡ್ಕೊಂಡ್ ಬಂದವ್ರನ್ನ ಈ ಟರ್ಫ್ ಒಳಗಡೆ ಬಿಟ್ರೆ ಏನೋ ಒಂಥರ ಉಸಿರು ಕಟ್ಟದಂಗ ಆಗುತ್ತೆ. ಆದ್ರೆ ನಮ್ಗೆ ಇವತ್ತು ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಆಡಬೇಕು. ಹೊಡಿತಾರೆ. ಕ್ರೇಜಿ. ನಮ್ದ್ರಲ್ಲಿ ಆ್ಯಕ್ಚುಲಿ ಕ್ರಿಕೆಟ್ ಆಸ್ ಅ ಸ್ಪೋರ್ಟ್ಸ್ಕಿನ್ನ ಕ್ರಿಕೆಟ್ ಈಸ್ ಆಲ್ಮೋಸ್ಟ್ ಟ್ರೀಟೆಡ್ ಆಸ್ ರಿಲಿಜನ್. ದ ಓನ್ಲಿ ಸ್ಪೋರ್ಟ್ ವಿಚ್ ವಿಲ್ ಗೆಟ್ ಅ ಲಾಟ್ ಆಫ್ ಪೀಪಲ್ ಟುಗೆದರ್, ಅದೊಂದು. ಸೊ ಇದನ್ನು ಇನ್ನೂ ಕಮ್ಯುನಿಟಿನ ಕಂಬೈನ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಬೋದು. ಇವತ್ತು ನಾವು ಕ್ರಿಕೆಟ್ ಆಡ್ತಾ ಇರೋದು ಫನ್ಗೋಸ್ಕರ ಅಲ್ಲ, ಆಕ್ಚುಲಿ ಇದರಿಂದ ಒಂದು ರೀಸನ್ ಇದೆ. ಅದೇನು ಅಂತ DC ಡೇಸ್ ಅವ್ರು ಹೇಳ್ತಾರೆ. ಈ ಕಾರು, ಗಾಡಿ, ಕ್ರಿಕೆಟ್, ಸ್ಪೋರ್ಟ್ಸ್ ಎಲ್ಲ ಏನಿದೆ ಇದೆಲ್ಲರೂ ಒಂದು ಮಾಡಿಬಿಡುತ್ತೆ ಗುರು. ಜಾತಿ, ಮತ, ಲಿಂಗ, ಭಾಷೆ, ಜಾಗ ಯಾವುದನ್ನು ಕೇಳೋದಿಲ್ಲ. ಅದರಿಂದ ನಾವು ಮುಂದಿನ ಕೆಲಸನ ಇದರಿಂದಾನೇ ಶುರು ಮಾಡ್ತಾ ಇದೀವಿ. ಅದಕ್ಕೆ ಖಂಡಿತ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ. ಆದ್ರೆ ಒಂದಂತೂ ಗ್ಯಾರಂಟಿ ಗುರು, ನಾವು ಮುಂದೆ ಏನ್ ಮಾಡ್ತೀವಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಮೊದಲನೇದಾಗಿ ಇವ್ರ ಸ್ಲ್ಯಾಂಗ್ ಮೇನ್, ಅದೊಂದು ಗತ್ತನ್ನೋದು ಇದೆಯಲ್ಲ, ಆ ಸ್ಲ್ಯಾಂಗಲ್ಲೇ ಪಡ್ಕೊಂಬಂದಿದೆ ನಿಜವಾಗ್ಲೂ ಉತ್ತರ ಕರ್ನಾಟಕ. ನಾನು 5 ವಿಕೆಟ್ ತೆಗ್ದಿದ್ದೀನಿ, ಮತ್ತೆ 2 ಗೇಮಲ್ಲಿ ನಾನೇ ಫಿನಿಶಿಂಗ್ ಮಾಡಿದ್ದೀನಿ. ಹೌದು, ಅದೇ ಅದಕ್ಕೆ ಏನಂತಾರೆ ಬ್ರೋ, ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಅಂತ. ಬ್ರೋ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಬ್ರೋ. ನೀನ್ ನಮ್ ಟೀಮ್ ಬರ ಈ ಕಡೆ. ಇಬ್ರು ಒಳ್ಳೆ ಪೈಪೋಟಿ ಕೊಟ್ಟಿದ್ದಾರೆ. ಇಬ್ರು ಒಂದು ಕೆಳಗೆ ಮೇಲೆ ಅಂತ ಯಾರು ಇಲ್ಲ, ಒಂದೇ ಸಮದಲ್ಲಿ ಆಟ ಆಡಿದ್ದಾರೆ. ಇಬ್ರು ಒಳ್ಳೆ ಬೌಲಿಂಗು, ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ, ಒಳ್ಳೆ ಫೀಲ್ಡಿಂಗು ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಇಬ್ರಿಗೂ ಒಬ್ರು ಕೊಡ್ಬೇಕು ಪರ್ಪಲ್ ಕ್ಯಾಪ್. ಅದಕ್ಕೆ ನಾನು ಯಾರಿಗೂ ಕೊಡಲ್ಲ, ನಾನೇ ಎಮರ್ಜಿಂಗ್ ಪ್ಲೇಯರ್ ಇಲ್ಲಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಇಲ್ಲಿದ್ದಾರೆ ನೋಡಿ. ಮೈಸೂರಲ್ಲಿ ಯಾರ್ಯಾರು ನೋಡ್ತಾ ಇದೀರಾ, ಸಂತೂನ ದುಡ್ಡು ಕೊಟ್ಟು ತಗೊಳ್ಳಿ ನಿಮ್ ಟರ್ಫ್ ಅಲ್ಲಿ ಆಟ ಆಡಕ್ಕೆ. ಗಂಟೆಗೆ 1,000 ಬ್ರೋ. ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಇನ್ನೊಬ್ರು ಪ್ಲೇಯರ್ ಇದ್ದಾರೆ. ಇವರು ಹೇಗ್ ಆಡಿದ್ರು ಅಂದ್ರೆ ಒಂದು ಕ್ಯಾಚ್ ಹಿಡಿದ್ರು,
ಜಸ್ಟ್ ಪ್ಯಾಂಟ್ ಉದ್ರೋಗೋದು ಎಲ್ಲ ನೋಡ್ತಾ ಇದ್ವಿ, ಅದೇ ಪ್ಯಾಂಟ್ ಉದ್ರೋಗುತ್ತಾ ಅಂತ ಉದ್ರೋಗ್ಲಿಲ್ಲ. ಅಪೋಸಿಟ್ ಟೀಮ್ ಕ್ಯಾಪ್ಟನ್ ನಾವು ಮೊದ್ಲೇನೆ ದುಡ್ಡು ಕೊಟ್ಬಿಟ್ಟು ಫಿಕ್ಸಿಂಗ್ ಮಾಡ್ಕೊಂಡಿದ್ವಿ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮ್ಯಾಚ್ ಕವರ್ ಮಾಡಿಕೊಟ್ಟ ಅಂತ ನಮ್ಮ ಬಾಯ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಕ್ಲಿಪ್ಸ್ ಹಾಕ್ತಿವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.